ಮೋನಿಕಾ, ಇದೇ ಈ ಬಡ ರೈತನ ಬೆವರಿನ ಪ್ರತಿಫಲದ ಮನೆ, ಅರ್ಥಾತ್ ಬಡವನ ಬಂಗಾರದ ಮನೆ. ಸೋನ, ಬಡವನ ಮನೆಯಾದ್ರೆ ಇದು ನಿಮ್ಮ ಮನಸ್ಸು ಶ್ರೀಮಂತವಾಗಿದೆ. ಸೂರ್ಯ, ನಿನ್ನ ಅಂತಸ್ತು ವಿದ್ಯೆ ನೋಡಿ ನಾನೆಲ್ಲ ಪ್ರೀತಿಸಿಲ್ಲ. ನಿಮ್ಮ ನಿರ್ಮಲವಾದ ಮನಸ್ಸು ಸಂಬಂಧವಾದ ಹೃದಯಕ್ಕೆ ಮರಳಾಗಿ ಪ್ರೀತಿಸಿರುವೆ. ಅದೇ ನನಗೆ ಆಶ್ಚರ್ಯ. ಹುಟ್ಟಿದಾಗಿನಿಂದ ನೀನು ಪಿಜ್ಜಾ ಬರ್ಗರ್ ತಿಂದು ಎಸಿ ರೂಮಿನಲ್ಲಿ ಬೆಳೆದು ಬಂಗಾರದ ತಟ್ಟೆಯಲ್ಲಿ ಪಂಚಾಮೃತ ಸವಿದಳು ನೀನು ಎಂದು ಈ ಬಡವನನ್ನು ಒಲಿಸಿಕೊಳ್ಳೋದನ್ನು ನಾನು ನೆನಪಿಸಿಕೊಂಡರೆ ನನಗೆ ಎಲ್ಲಿಲ್ಲದ ಆಶ್ಚರ್ಯ ಆಗ್ತಾ ಇದೆ. ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ. ನೀನು ಕ್ಲಾಸ್ನಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಪ್ರಥಮ ಸ್ಥಾನ ಪಡೆದು ನಮ್ಮ ಕಾಲೇಜಿನ TS ಆಗಿ ಪ್ರತಿಯೊಂದು ಕಾಲೇಜ್ ಪ್ರೋಗ್ರಾಮ್ಗಳನ್ನ ಎಲ್ಲ ಮುಂದಾಳತನದಲ್ಲಿ ಅದೇ ಖುಷಿಯಿಂದ ನಡೆಸಿಕೊಡ್ತಾ ಇದ್ದಕ್ಕೆ ನೋಡ್ತಾ ಇದ್ರೆ ಯಾವ ಹೆಣ್ಣು ಕೂಡ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ. ನನ್ನ ನಿನ್ನ ನಡುವೆ ಯಾವ ಸಂದರ್ಭವಿಲ್ಲದಿದ್ದಾಗ ನೀನು ನನ್ನನ್ನು ಮರೆತು ಬಿಟ್ಟಳೆಂದು ತಿಳಿದುಕೊಂಡು ಬಿಟ್ಟಿದ್ದೆ. ಆದರೆ ಯಾವ ಋಣನು ಬಂದವೋ ಏನು, ಮತ್ತೆ ಬರಲು ನೀನು ನಮ್ಮೂರಿಗೆ ಬಂದೆ. ಇರಲಿ, ನೀನು ನಮ್ಮೂರಿಗೆ ಬಂದಿರೋ ಕಾರಣವೇನೆಂದು ಹೇಳಲಿಲ್ಲ. ಹೇಳಿ ಈ ಸೂರ್ಯನಿಗೆ ನನ್ನ ಕಾಯಕ ಪೂರ್ಣವಾಗುವವರೆಗೆ ಈ ಸೂರ್ಯನಿಗೆ ನನ್ನ ನಿಜ. ಯಾಕೆ ಮೋನಿಕಾ, ಏನು ವಿಚಾರ ಮಾಡ್ತಾ ಇರುವೆ? ಏನಿಲ್ಲ, ನಾನು PG ಮುಗಿಸಿದ ಮೇಲೆ PhD ಮಾಡ್ತೀನಿ ಅಂತ ಹೇಳಿದ್ದಲ್ಲ. PhDನ ಗ್ರಾಮೀಣ ಅಭಿವೃದ್ಧಿ ವಿಷಯದಲ್ಲಿ ಮಾಡ್ತಿರುವೆ. ಹೀಗಾಗಿ ಗ್ರಾಮೀಣ ಪ್ರದೇಶದ ಆಗು ಹೋಗುಗಳ ಬಗ್ಗೆ ಸ್ಟಡಿ ಮಾಡಲು ಬಂದಿದೆ. ತುಂಬಾ ಸಂತೋಷವಾಯಿತು. ನೀನು ಗ್ರಾಮೀಣ ಕೃಷಿ ಪದ್ಧತಿಯ ಬಗ್ಗೆ ವಿಷಯ ತೆಗೆದುಕೊಂಡಿದ್ದರೆ ಈ ಪ್ರಗತಿಪರ ರೈತ ಸೂರ್ಯ ನಿನಗೆ ಒಳ್ಳೆಯ ಗೈಡ್ ಆಗುತ್ತಿದ್ದ. ಎಸ್, ನಾನಂಬಿದ ಈ ಭೂತಾಯಿಗೆ ಯಾವುದೇ ರಾಸಾಯನಿಕ ವಿಷಪೂರಿತ ಗೊಬ್ಬರವನ್ನು ಬೆಳೆಸದೆ ಸಾವಯವ ಗೊಬ್ಬರವನ್ನು ಬಳಸಿ ಪ್ರತಿಯೊಂದು ಬೆಳೆಯನ್ನು ಅತಿ ಹೆಚ್ಚು ಉತ್ಪನ್ನವಾಗಿ ಬೆಳೆದಿದ್ದಕ್ಕೆ ನನಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾವಯವ ಕೃಷಿ ಪಂಡಿತ ಎಂಬ ಅವಾರ್ಡ್ ಬಂದಿದೆ. ಕಂಗ್ರ್ಯಾಚುಲೇಷನ್. ನೀನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಕಾಲ ವಾಚ ಮನಸ್ಪೂರ್ವಕವಾಗಿ ಮಾಡ್ತೀಯ. ಹೀಗಾಗಿ ನಿನಗೆ ಗೆಲುವು ಬೆಳೆದಿದ್ದೇ ಇದೆ. ಆದರೆ ನೀನು ನನ್ನ ಮಾರ್ಗದರ್ಶನವನ್ನೇ ಮಿಸ್ ಮಾಡಿಕೊಂಡು ಬಿಟ್ಟೆ. ಸಾವಯವ ಕೃಷಿ ಪದ್ಧತಿ ಕೈಗಾಗಿ ಮಿಸ್ ಆದ್ರೆ ಇದಾಯಿತು. ನನ್ನ ಪ್ರೀತಿಯ ಪ್ರಣಯದಲ್ಲಿ ನೀನೇ ನನ್ನ ಮಾರ್ಗದರ್ಶನದ ಕನಸುಗಾರ. ಆದರೆ ಮೋನಿಕಾ, ಪ್ರೀತಿ ಪ್ರೇಮದಲ್ಲಿ ನೀನು ನನಗಿಂತ ಒಂದು ಸ್ಟೆಪ್ ಮೇಲೇನೇ ಇದೆಯಾ? ಸದ್ಯ ನಿರ್ಭಯವಾದ ಈ ಮನೆಯಲ್ಲಿ ನಮ್ಮಿಬ್ಬರ ಇಬ್ಬನಿಯ ಕಾಮದ ಕಾರ್ಮೋಡ ಕರಗಿ ಭೂಮಿಗೆ ಅಪ್ಪಳಿಸುವಂತೆ ಆಡೋದನೇ ಕಾಮ ನೀನೇ ಇಲ್ಲ. ಅದೆಂತ ಮಾತನಾಡಿದೆ ಮೋನಿಕಾ? ಪ್ರೀತಿ ಪ್ರೇಮವೆಂದರೆ ಕೇವಲ ಕಾಮ ಮೋಹವನ್ನು ಇಂಗಿಸಿಕೊಳ್ಳುವ ಸಾಧನವಲ್ಲ, ನೂರಾರು ವರ್ಷ ಸಂಬಂಧವನ್ನು ಗಟ್ಟಿ ಮಾಡುವ ಪವಿತ್ರವಾದ ಬಂಧನ. ಈ ಸದ್ಯ ಅದೆಲ್ಲ ಬೇಡ, ಮುಂದೆ ಇದ್ದೇ ಇರುತ್ತದೆ. ಈ ಕೈಲಂಬುಗಳ ಹತ್ತಿರ ರಸಿಕತನವಿಲ್ಲ. ಸುಮ್ಮನೆ ಕೈ ಚಾಚೋದು ವ್ಯರ್ಥ. ಇರಲಿ, ಸ್ವಲ್ಪ ಸಮಯ ಇವಳ ಉಪಯೋಗ ತೆಗೆದುಕೊಂಡು ಹೋಗಿ ಬಿಡಿಸಿದ್ಯಾ? ಸುಮ್ಮನೆ ತಮಾಷೆಗೆ ಮಾತಾಡಿದೆ. ಈಗ ನನ್ನ ಜೊತೆ ಹಾಡು ಹಾಡಿ ಡ್ಯಾನ್ಸ್ ಮಾಡಲು ಒಪ್ಪಿಗೆಯೋ ಅಥವಾ? ಖಂಡಿತ ಒಪ್ಪಿಗೆ ರಾಣಿ ಮಹಾರಾಣಿ.
ಸೂರ್ಯ, ನಟಿಕ ನಿನ್ನ ಬಿಟ್ಟು ಬದುಕು ಶಕ್ತಿ ಇಲ್ಲ. ನೀನಿದೆ ನನ್ನ ಪ್ರಾಣ. ಇಲ್ಲದ ಬಾಳ ಪಯಣದಲ್ಲಿ ಬದುಕಿದ್ರು ನಿನ್ನ ಜೊತೆನೆ, ಸತ್ತು ನಿನ್ನ ಜೊತೆನೆ. ನಿನ್ನೆಲ್ಲ ಜಪಿಸದೆ ಇರದ ಒಂದು ಕ್ಷಣವೇ ಇಲ್ಲ. ಸೂರ್ಯ, ನೀ ನನ್ನನ್ನ ಕೈ ಬಿಡೋದಿಲ್ಲ ತಾನೇ? ಖಂಡಿತ ಇಲ್ಲ ಮೋನಿಕಾ. ಈ ಸೂರ್ಯನನ್ನು ನಂಬಿ ಬಂದರ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಈ ನಮ್ಮಿಬ್ಬರ ಅಮರವಾದ ಹೃದಯಗಳು ಒಂದಾಗಿದ್ದಾವೆ ಅಂದ ಮೇಲೆ ಸದ್ಯದಲ್ಲೇ ನಿನ್ನ ಕೈ ಹಿಡಿದು ಈ ಬಡವನ ಬಂಗಾರದ ಮನೆಯನ್ನು ತುಂಬಿಸಿಕೊಳ್ಳುತ್ತೇನೆ. ಸತ್ಯ, ನನ್ನ ಕೈ ಬಿಟ್ರೆ ನನಗೆ ಸಾಕ. ಅವತ್ತು ಪ್ರೀತಿಯ ಸೋಂಕು ರೋಗ ಹಿಡಿಸುತ್ತೆ. ಸೂರ್ಯ, ನಾನಿಲ್ಲಿ ಹೋಗಿ ಬರ್ತೀನಿ. ನಿಲ್ಲ ಮೋನಿಕಾ, ನನ್ನ ತಾಯಿ ಹೊಲದಿಂದ ಬರುವ ಸಮಯವಾಗಿದೆ. ಅವಳ ಬಂದ ಮೇಲೆ ನಿನ್ನನ್ನು ಅವಳಿಗೆ ಪರಿಚಯ ಮಾಡಿಸುತ್ತೇನೆ. ನೀನು ಅವಳ ಕೈ ತುತ್ತು ಉಂಡು ಹೋಗುವಂತೆ. ಈ ಗುಣಗಳ ಹೊಲಸು ಮೋಸದಿಂದ ನನ್ನನ್ನು ಬಿಟ್ಟರೆ ನನಗೆ ಸಾಕಾಗಿದೆ. ಸೂರ್ಯ, ಇನ್ನೊಂದು ಸಾರಿ ಬಂದಾಗ ಖಂಡಿತ ಊಟ ಮಾಡ್ತೀನಿ. ಬರ್ತೀನಿ. ಓಕೆ ಬಾಯ್. ಮೋನಿಕಾ ನನ್ನ ಅಪ್ಪಟ ಅಭಿಮಾನ ಪ್ರೀತಿ ಹುಡುಗಿ. ಇರಲಿ, ನನ್ನನ್ನು ಯಾವತ್ತಿಗೂ ಬಿಟ್ಟು ಕೊಡುವುದಿಲ್ಲ. ಆ ರಾಮ ನನ್ನನ್ನು ಎಷ್ಟು ಹುಡುಕಿದರೂ ಸಿಗುತ್ತಿಲ್ಲವಲ್ಲ. ಅವನ ಹುಡುಕಾಟದಲ್ಲಿ ನನ್ನ ಗೆಳೆಯ ಹುಲಿಯನ್ನು ಕೂಡ ಮಗ್ನನಾಗಿ ಬಿಟ್ಟಿದ್ದಾನೆ. ಆ ಪ್ರಗತಿಪರ ರೈತ ರಾಮನ್ನ ಇನ್ನಿಲ್ಲ ಎಂದರೆ ಈ ರೈತನ ಕಣ್ಣೀರಿಗೆ ಆಸರೆ ಯಾರು? ಈ ರೈತನ ಕಣ್ಣೀರಿಗೆ ಆಸರೆ